ಖಾಲಿ ಮಾಡ್ಬೇಕು. ನೀವು ಸಿಟ್ಟಿಗೆ ಹೋಗ್ಬೇಡ್ರಿಪ್ಪ, ನಿಮಗೆ ಕಾರ್ ಹಿಡಿಬೇಡ. ಕಾಲು ಆಪರೇಷನ್ ಆಗ್ಯದ, ಕಟ್ಗಿ ರಾಡು ಕುಂದ್ರಸ್ಯಾರ, ಮುಗಿತಂದ್ರೆ ಏನು ಹೊಯ್ಕೊಳ್ಳ. ಹಂಗಲ್ರಿಪ್ಪ, ಹೋದ ವರ್ಷ ನಿಮ್ಗೆ ಸಾಲ ಕೊಡ್ಬೇಕಂತ ಮಾಡಿದ್ರೆ ಮಳಿ ಬರ್ಲಿಲ್ಲ, ಬೆಳೆನೂ ಕೈ ಹತ್ತಲಿಲ್ರಿಪ್ಪ. ಮಳೆ ಬರ್ಲಿಲ್ಲ, ಬೆಳೆ ಕೈಗೆ ಹತ್ತಿಲ್ಲ, ಮಳಿಗೇನು ಬರಬೇಡ ಅಂದಿನಿ ಅಲ್ಲ. ಬೆಳಿ ಅಂತೂ ಬೆಳಿ, ಯಾವ್ದಾರ ಬೀಜ ಹಾಕ್ತಿದ್ವಿ, ನಾಟಂದ್ರೆ ಹೆಂಗ ನಾಟಬೇಕವು. ನಾನು ಬೀಜ ಒಯ್ದು ಹಾಕಿ ನೋಡು, ಹಿಂಗ ಶಟ್ಟದ ನಿಂದಿರ್ತದ. ಮೆಕ್ಕಿತೇನಿ ಹಂಗಲ್ರಿಪ್ಪ, ಮಕ್ಕಳು ಮರಿ ಭಾಳ ಅದಾವ್ರಿಪ್ಪ. ನಾ ಏನ್ ಮಾಡ್ಲಿ? ದಯ ತೋರ್ರಿ. ನಾನು ಕೇಳಿ ಹಡ್ದಿದ್ದೆ, ನಾನು ಮುಂದೆ ಕುಂದಿಸ್ಕೊಂಡು ಹಡ್ದಿದ್ಯಾ? ಅನ್ಬೇಡ್ರಿ, ಹಂಗ ದೇವರು ಕೊಟ್ಟನ. ಹಿಂಗ ಮಾಡಿ ದೇವ್ರ ಹೆಸರು ಕೆಡಿಸಿವಿ. ನಿಮ್ಮ ತಿಂಡಿಗೆ ಹಡ್ದಿನ ಅಂತ ಹೇಳು. ಹುಚ್ಚನಾಗ ಮಗನ ಮಕ್ಕಳು ಭಾಳ ಆಗ್ಯಾವಂತ. ಮಕ್ಕಳು ಎಂಟ್ರನ್ನ ಬಿಟ್ಕೊಂಡು ಹೋಗ್ಬೇಕಪ್ಪ, ಬರೋಕ್ 3-4 ವರ್ಷ. ಹೆಂಗ ಮಕ್ಕಳು ಆಗ್ತಾವ ನೋಡೋನು, ತಾವ ಉದಿರಿ ಬೀಳ್ತಾವ. ಎಲ್ಲಾರ ಏನು ಅಲೆ ಮಕ್ಕಳು ಭಾಳ ಆಗ್ಯಾವ, ಮಕ್ಕಳು ಭಾಳ ಆಗ್ಯಾವ. ಇದೊಂದು ದೆವ್ವ ಹೇಳ್ತೀನಿ ನಾನು. ಏನು ಹೋಗ್ರಿ, ಆಪರೇಷನ್ ಮಾಡಿಸ್ಕೋಬೇಕು. ಎಲ್ಲಿ ಮಕ್ಕಳಾಗಲಾರ್ದು. ಗುರುವಾರ ಜಾತ್ರೆಯಾಗ ನೀವೊಬ್ಬನ ಚೆಲುವ, ಗುರುವಾರ ಜಾತ್ರೆಯಾಗ ನೀವೊಬ್ಬನ ಚೆಲುವ, ನಿನ್ನ ತುಂಬಿದ ಈಗಲ್ಲಕ ನಾ ಕೊಡಲೇನ ಕಿತ್ತ, ನಿನ್ನ ತುಂಬಿದ ಈಗಲ್ಲಕ ನಾ ಕೊಡಲೇನ ಕಿತ್ತ, ನಮ್ಮೂರ ಜಾತ್ರೆಯಾಗ ನೀವೊಬ್ಬನ ಚೆಲುವ, ನಮ್ಮೂರ ಜಾತ್ರೆಯಾಗ ನೀವೊಬ್ಬನ ಚೆಲುವ, ನಿನ್ನ ತುಂಬಿದ ಈಗಲ್ಲಕ ನಾ ಕೊಡಲೇನ ಕಿತ್ತ, ನಿನ್ನ ತುಂಬಿದ ಈಗಲ್ಲಕ ನಾನು ಕೊಡಲೇನ ಕಿತ್ತ. ಗಂಗಾವತಿಯಾಗಿ ಎಂತ ಚಂದ ಬಳ್ಳೊಳ್ಳಿ ಅಂಗಡಿ ಇಟ್ಕೊಂಡು ಕೂತಿದ್ದಿಲ್ಲಿ. ಇವನು ಇಕ್ಕಿ ಹೊಡ್ತಕ್ಕನ ಬಳ್ಳೊಳ್ಳಿ ಅಂಗಡಿ ಮಾರಿ ಬ್ಯಾನ್ ಹತ್ತೀನಿ ನೋಡು. ಅಯ್ಯ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 , ಈ ಶೆಟ್ಟಿ ಮಾತು ಕೇಳಿದ್ರೆ ಕತ್ತಿ ಸಹಿತ ಜರ ಬರ್ತತ್ ನೋಡ್ರಿ. ಯಾಕ ಏನ್ ಯಾಕಂತ ಕೇಳ್ತಿ? ಆ ಶೆಟ್ಟಿ ಹೇಳಿ ಕೇಳಿ ಮೊದಲ ಆತ್ರಿ ಹೆಂಡತಿ ಹಸಿ ಬಾಣ್ತಿ, ಆಕಿನ ಹಿಡ್ದ ಆಪರೇಷನ್ ಮಾಡ್ಸದ. ಯಾಕ ನಿನಗ ಹಿಡಿದು ಮಾಡಿಸ್ತಂಗ ಆತ? ಇಲ್ಲ, ಈ ಊರಾಗ ನಿಂದ ಬಾಳ ಊರುಣಿಗೆ ಆಗೈತಿ, ನಿನಗ ಹಿಡಿದು ಮಾಡಿಸ್ಬೇಕಾಗೈತಿ ಆಪರೇಷನ್. ಅದೇ ನನಗೇನು ಮಾಡಿಸ್ತಿದೆ ಆಪರೇಷನ್? ಕರುನಾಡೆ ಸ್ವಾಗತ ಕೋರಿದೆ. ಅವನು ನನ್ನ ಮನೆ ಅನ್ನೋದು ಆರ್ಕೆಸ್ಟ್ ಆಗ್ಯದ. ಅಕ್ಕ ತಮ್ಮ ಇದಕ್ಕೆ ಇಟ್ಕೊಂಡಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡ್ಬರ್ತೀವಿ, ಅವ್ರ ಮುಖನ ಬೆಟ್ಟಕ ಕಂಬರ್ ಕಾಗಿದ್ದಂಗಿದ್ದು ಮಂದಿ ಹುಡುಗಾಡ್ಕೊಂಡು ಬರ್ತಾರೆ. ನೀಮ್ ಇಲ್ಲ ಅಂತ ಹೋಗದ್ರ ಅವತ್ ಚರಿಗೆ ತಂದು ಕೊಡ್ಬೇಕು. ಹಂಗ ಇಟ್ಕೊಂಡಿಲ್ಲ. ಹೌದು ಮಾವ, ಏನೋ ಶುರು ಮಾಡಿ ನಂಗೆ ಆಪರೇಷನ್ ಅದು ನನಗೆ ಮಕ್ಕಳಾಗಲಾರ್ದ ಆಪರೇಷನ್. ಎಂತ ಮಾತ್ ಮಾತಾಡ್ಬೇಕ ನೀನು? ಇವೇನು ವರ್ಷಕ್ಕೆ 4-4 ಹಡಿಯಾಗದಾನ, ಅವಂಗ ಅದೇ ಇಲ್ಲ. ಏನು ಅಲೆ ಮಕ್ಕಳು ಮಾಡೋ ಯೋಗ್ಯತೆನೇ ಇಲ್ಲ ಅಂತ ಹೇಳಿದೆ ನಾನು. ಹೊಚ್ಚು ನನ್ನ ಮಗನ, ನಾ ಮನಸ್ಸು ಮಾಡಿಲ್ಲ. ನಾ ಮನಸ್ಸು ಮಾಡಿ ನಾನು ಬಿಜಾಪುರ ಗೋಳಗುಮ್ಮಟ ನೋಡೋದು ಬೇಡ, ನಿಮ್ಮ ಅಕ್ಕನ ಹೊಟ್ಟಿನ ನೋಡುದು. ನಿನ್ನಿಂದ ಕಿಸೆಗೂ ಆಗಂಗಿಲ್ಲ ಅಂತ ಹೇಳ. ಆಗತ್ತಲ್ಲ, ನಾನ ಲಕ್ಷ ಕೊಟ್ಟಿಲ್ಲ. ಲಕ್ಷ ಕೊಟ್ಟರು ನಿನ್ನಿಂದ ಏನು ಮಾಡಕ್ಕೂ ಆಗಂಗಿಲ್ಲ. ಏ ಹೋಗ್ಬಿಡಿ, ಅವ್ನ್ ಲೆಕ್ಕ ಲೆಕ್ಕ ವೀರಪ್ಪ ಲೆಕ್ಕ ಚಂದಾಗಿ ಹೇಳು. ಯಪ್ಪ ಎಲ್ಲಾರ ಕಡೆ ಕೊಟ್ಬಿಟ್ಟಿಪ್ಪ, ಊರ್ ತುಂಬಾ ಸಾಲ ಕೊಟ್ಬಿಟ್ಟಿ. ಇದನ್ನ ಮಾಡು, ತೆಗಿ. ಚಂದ್ಲೆ ಹಾಳಿ ಅಂಟ್ಕೊಂಡಿರ್ತಾವ, ಬೋಗಣಿ ಗಟ್ಲೆ ಸುಸಲ ಮಾಡ್ಯಾರಲ್ಲ, ಅದನ್ನ ಹಾಕಿ ಬಂದಿ ಏನ? ಇಟ ಹಚ್ಚ ತೆಗಿ. ಇಲ್ಲೇ ಐತ್ ನೋಡ, ಬೀರ್ಬಲನ ಖಾತೆ. ಬೀರಪ್ಪನ ಹೆಂಡತಿ 7 ಸಾದಾಗ
ನಿನ್ನ ಅವನಿಗೆ 2 ಸಾಗ್ಯದ ಅವನ ಹೆಂಡತಿಗೆ ಅವನ ಹೆಂಡತಿಗೆ 2 ಸಾದ್ರ ನನಗೂ ಆಗ್ಯದ ನಿನಗೆ ಯಾಕಂತ ನಿನ್ನ ಬಕ್ಬಾರ್ಲೆ ಬಡಿಲಿ. ಇದು ಬಲ್ಲಾಳ ದೇವ್ ಒಂದಿದು ಇಲ್ಲೇ ಐತಿ ಬೀರ್ಬಲ್ನ ಖಾತೆ. ಮನಿ ಒತ್ತಿ ಹಾಕಿದ್ದು 15,000. ಎಲ್ಲಿ ಬಿಡಿ ಆಮೇಲೆ ಅದ್ರ ಬಡ್ಡಿ, ಚಕ್ರ ಬಡ್ಡಿ, ಸುಸ್ತಿ ಬಡ್ಡಿ ಎಲ್ಲ ಕೂಡಿ 5,000. ಎಲ್ಲಿ ಬಿಡಿ ಕಿರಾಣಿ ಅಂಗಡಿ ಬಾಕಿ 6,000. ಎಲ್ಲಿ ಬಿಡಿ ಮತ್ತ ಇವ್ನ ಮಗಳು ದೊಡ್ಡಕ್ಕಾದ ತೊಗೊಂಡೋಗಿದ್ದು 4,000. ಎಲ್ಲಿ ಬಿಡಿ ಟೋಟಲ್ ಎಲ್ಲ ಕೂಡಿ 49,000 ರೂಪಾಯಿ ಆಯ್ತು ನೋಡಮ್ಮ. ಏನ್ರಿ ಏನ್ ಮಾತಾಡ್ತೀರಿ ನೀವು? ಅಲ್ರಿ ನಾನ್ ತಗೊಂಡಿದ 15,000 ರೂಪಾಯಿ, 49 ಹೆಂಗಾಗತ್ರಿ? ನಮ್ಗೆ ತಿಂಡಿ ಹೆಚ್ಚಾಗ್ಯದ ಅಂದ್ರೇನಪ್ಪ ಸಿಕ್ಕಂಗ್ ಲೆಕ್ಕ ಬರೆಯಕ್ಕ ಅವನೇನು ಹುಚ್ಚನ ಮಗನ ಮಾಡೇನು, ಲೋಪರ್ನ ಮಗನ ಮಾಡೇನು, ಲುಚ್ಚನ ಮಗನ ಮಾಡೇನು, ಥಳಗಸನ ಮಗನ ಮಾಡೇನು? ಅಂದ್ರೆ ಏನು ಬಸ್ ಸ್ಟ್ಯಾಂಡ್ ಡಬ್ಬಿಗೆ ನೀರು ಹಾಕೊಂಡ್ ಮಾಡಿ ಮಗನ ಅವನ ಕಾಲು ಮರಿ ಕೊಡ್ಲಿ ಅವಾಗ ಹೊಡಿಲಿ ಇಲ್ಲ ಹೊಡಿಲಿ ಹೊಡೆದು ಕೊಡು. ಹೊಡಿವಲ್ಲ ಯಾಕ ರೊಕ್ಕ ಬರ್ತವಲ್ಲ ನಮ್ಗೆ ಸಾಕು. ಹುಚ್ಚು ನನ್ನ ಮಗನ ನಿನ್ನವನು ಹೊಡಿಸ್ಕೊಳಕ್ ರೊಕ್ಕ ಕೊಟ್ಟಿದ್ದೇನ? ನಿನ್ನವನು ಎಂತ ಹುಚ್ಚದಿಯೋ ಮರೇ ನೀನು. ಇಲ್ಲಿ ಕೆಲಸ ಆಗಂಗಿಲ್ಲ, ಅಲ್ಲಿ ಹೋಮ್ ಮಿನಿಸ್ಟರು ನಮ್ಮ ಅಕ್ಕಂತಲ್ಲಿ ನಮ್ಮ ಸ್ವಲ್ಪ ಶೆಟ್ರ ಸ್ವಲ್ಪ ಸರಿ ರೀ, ಇನ್ನೊಂದು ಸ್ವಲ್ಪ ಸರಿ ರೀ. ಯವ ಸಂಗವ ನಾನು ನೋಡ್ಯವ ಹೊಟ್ಯಾಗ ಹಾಕೋರ ತಾಯಿ ಹೊಟ್ಟೆಗಂತ ಹಾಕೋ. ಯಾಕಂದ್ರೆ ನೀನು ಹೊಟ್ಟೆ ಅನ್ನೋದು APMC ಗೇಟ್ ಆಗ್ಯದ ನೋಡು, ಹೇಳ್ತಾ ನೋಡವ ಹೊಟ್ಟೆಗಂತ ಹಾಕೋ. ಏನು ಮಾತು ಅಂತ ಮಾತಾಡ ಹಂಗಲ್ಲವ, ನೀವೊಂದು ಮಾತು ಹೇಳಿದ್ರೆ ಸಾಕು, ಶೆಟ್ರು ಉಗುಳು ಹಾಕಿದ್ರು ದಾಟಲ್ರಿ ನನಗೆ ಗೊತ್ತೈತಿ. ಅಯ್ಯ ಎಂತೆಂತರ ದೊಡ್ಡ ದೊಡ್ಡರ ಲಾಗ ಹೊಡಿಬೇಕಾರ ಡೋಣಿ ಕಾಟ ತಲಿ ಹಾಕಿತ್ತಂತ. ನಾನೇನು ಈ ಶೆಟ್ಟಿರ ಕೈಡಿಯಿಂದ ತಾಳಿ ಕಟ್ಸ್ಕೊಂಡೇನಂತ ಈ ಶೆಟ್ಟಿ ನನ್ನ ಮಾತು ಕೇಳ್ತಾನಪ್ಪ. ಮೊದಲ ಹೇಳಿ ಕೇಳಿ ನಾನು ಓಡ್ ಬಂದೈಕಿ. ರೊಕ್ಕದ ವಿಷಯದಾಗ ಮಾಡ್ಕೊಂಡು ಹೇಳ್ತಿದ್ರು ಅಷ್ಟ, ಓಡಿ ಬಂದಾಕಿದ್ರು ಅಷ್ಟ. ಯಾರನ್ನು ಕೇಳದಲ್ಲೇ ಮನಿ ಖಾಲಿ ಮಾಡಿಸಲೆ, ಮನಿ ಖಾಲಿ ಮಾಡ್ಸಕ್ಕೆ ಹಾಳಾಗಿ ಹೋಲಿ ಅವರು ಎಲ್ಲಾರನು ಹೊರಗೆ ಹಾಕಿ ಕೀಲಿ ಹಾಕೊಂಡ ಬಂದೆ ನಾನು. ಇದನ್ನ ಬೇಸ್ ಮಾಡಿದೆ. ಯಪ್ಪ ಕೀಲಿ ಹಾಕಿದ್ರ ಆಯ್ತು ಇಷ್ಟ ಮಂದಿ ಬಂದು ಅವಾಗ ಮನಿ ಬಿಟ್ಟು ಹೊರಗೆ ಹಾಕಿದ್ರ. ಅವ್ವ ಮೊದ್ಲ ಹಸಿ ಬಾಳ್ತಿ ತಂಡೆ ಗಡ ಗಡ ನಡಿಗಿ ಗಡ ಗಡ ನಡಿಗಿ ಸತ್ತು. ಯವ್ವ ಅಂತೂ ನಿರ್ಮಲ ನಮ್ಮನ್ನೆಲ್ಲ ಕೈ ಬಿಟ್ಟು ಹೋದಳೆ ನಾವು. ಶೆಟ್ರ ಈಗಲಾದ್ರೂ ನಿಮ್ಮ ದಾಹ ತೀರಿತೇನ್ರಿ? ಆಳು ಮಕ್ಕಳು ಮನೆ ಕಳಿಸ್ರಿ, ಮನೇನ ಭಾಂಡ ಬೀದಿಗೆ ತಳ್ಳಿದ್ರಿ, ಹೆಂಡ್ರಿ ಮಕ್ಕಳ ಬೈಲಿ ಕಟ್ಟಿದ್ರಲ್ರಿ. ಮೊದಲ ನನ್ನ ಹೆಂಡತಿ ಹಸ್ಯ ಮಾಡ್ತಿ ಥಂಡ್ಯಾಗ ನಡಿಗೆ ಸಾಯಂಗ್ ಮಾಡಿದ್ರಲ್ರಿ ಅಪ್ಪ. ಇಲ್ಲ ನಿಮ್ಮಂಥವ್ರು ಈ ಊರಾಗ ಬದುಕಿರ್ಬಾರ್ದು. ಬಿಡ್ಲಾ ಬೀರ, ಒಮ್ಮಿಗೊಮ್ಮಿಗ್ಲ ಹಾರಿ ಗಂಟ್ಲಕ್ಕ ಕೈ ಹಾಕಕ್ ಬಂದಿಯಲ್ಲ ಲಾ ಬೀರ. ನನಗಿರೋದು ಇವ್ರು ಒಬ್ಬನ ಗಂಡ. ಎಲ್ಲರಿಗೂ 8 ಮಂದಿ ಅದಾರ ನೋಡ. ಉಚ್ಚಮಲ್ಲಿ ಪಾಪ ತ್ರಾಸ ಆಗ್ಯದ, ಬಡ್ದದ. ಎದ್ರದು ಅದ ಹೆಂಡತಿ ಸತ್ತಾಗ ತಾಪ್ ಆಗ್ಯದ ಅದ್ರದೇ. ಮತ್ತೆ ನಾನು ಹೇಳುದು ಏನು ಮಾಡುದು, ಕೆಟ್ಟ ಅನ್ನಿಸ್ತಲ್ಲಿ. ಅಳಬೇಡ್ಲಿ, ಇರ್ಲಿ ಸಮಾಧಾನ ಮಾಡ್ಕೋ. ಎಲ್ಲರೂ ಸಾಯುದ, ನಾವು ನೀವು ಇರ್ತೀವಿ. ಏನ್ ಮಾಡುದು, ಇವತ್ತು ನಿನ್ನೇನು ಸತ್ತಾಳ, ನಾಳೆ ನೀ ಸಾಯ್ತಿದ್ದಿ, ನಾಡ್ದಕ್ಕಿ ಸಾಯ್ತಾಳ, ಹಚ್ಚಿ ನಾಡ್ದ ನಮ್ಮೆಲ್ಲಾರನು ಮ್ಯಾಲ ಕಳಿಸಿ ಇವನೊಬ್ಬನ ಗೂಟ ಬಿಡ್ಕೊಂಡು ಕುಂದಿರ್ತಾನೆ ಇಲ್ಲಿ. ಕರೆವಿ ಹೇಳ್ತೀನಿ ಬೀರ, ಹೇಳ್ರಿಪ್ಪ. ನನಗ ನಿನ್ನ ಹೆಣ್ತಿ ಸತ್ತಂಗ ಆಗಿಲ್ಲಲೇ, ನಾನು ಹೆಣ್ತಿನ ಸತ್ತಂಗ. ಗುಂಡ್ಯ ಸರಳ ಬಿಡಬೇಡ ಇವ್ರಿಬ್ಬರನ್ನ. ಅಸಲು ಬಡ್ಡಿ 2 ವಸೂಲು ಮಾಡ್ಕೊಂಡು ಮನೆಗೆ ಬಾ ಅಂದೆ ಬಿಡಬೇಡ. ಗುಂಡಣ್ಣವ್ರ ಏನು ಹಾವಳಿ ಹೆಚ್ಚಾಯ್ತಿರಿ ಊರಾಗ, ನಿಮ್ಮ ಮಾವದು ನಿಮ್ಮ ಅಕ್ಕದು? ಬೀರಣ್ಣ ಒಂದ್ ಮಾತು ಹೇಳ ನಿಂಗ, ಹೇಳ್ರಿಪ್ಪ. ಕಟಕನ ಕೈಯ ಕುರಿ ಸಿಗುದು ಒಂದ, ನಮ್ಮ ಮಾವನ ಕೈ ರೊಕ್ಕ ಇಸ್ಕೊಳ್ಳೋದು ಒಂದ. ಆದ್ರೂ ನೀನ್ ಯಾಕ ನಮ್ಮ ಬಲವಂತನ ಭೇಟಿ ಆಗಬಾರ್ದಾಗಿತ್ತು? ಹೆಂಗಂತೀರ? ಸೊ ಭೇಟಿಯಾಗಿದ್ದಪ್ಪ ಅಂದ್ರೆ ಏನು ಪರಿಹಾರ ಹುಡುಕ್ತಿದ್ರಪ್ಪ ಅಂತ. ಆಯ್ತು, ಯಾಕಂದ್ರೆ ನಮ್ಮೂರಿಗೆ ದೇವ್ರಿದ್ದಂಗ ಅವರು. ಆಯ್ತು ಬರಕತ್ತಾರ ಭೇಟಿಯಾಗ.
ನೀನು ಶೆಟ್ ಹತ್ರ ಸಾಲ ಮಾಡಿದ್ದೀನಿ ಅಂತ ನನಗೊಂದು ಮಾತಾದರೂ ಹೇಳ್ಬಾರ್ದಾಗಿತ್ತ? ಅಪ್ಪ ಎಷ್ಟು ದಿನ ಎಷ್ಟು ಸಲ ಅಂತ ನಿಮ್ಮೆದರು ಹೇಳ್ರಿಪ್ಪ. ಮಕ್ಕಳು ಮನ್ಯಾಗ ಉಪವಾಸದ ಅಂತ ಮನೆ ಬಾಗಿಲಿಗೆ ಬಂದ್ರೆ ದವಸ ಧಾನ್ಯಗಳನ್ನು ಎತ್ತು ಕೊಟ್ಟ ಮನಿತನ್ರಿಪ್ಪ ನಿಮ್ಮದು. ಮಕ್ಕಳ ಮೈನಾಗ ಬಟ್ಟೆ ಹರಿದ ಬಂದ್ರೆ ಬಟ್ಟೆ ಅಂಗಡಿಗೆ ಕರ್ಕೊಂಡೋಗಿ ಬೇಕಾದಂಥ ಬಟ್ಟೆ ಬರಿಗಳು ಕೊಡಿಸಿದವರು ನೀವು. ಆದ್ರಿಯಪ್ಪ ಇದೇನು ಸಾಲ ಮಾಡಿಲ್ಲಲ್ರಿ ಶೆಟ್ರ ಹತ್ರ, ನಿಮ್ಮೆದ್ರು ಹೇಳಬೇಡ ಅಂತ ನನ್ನ ಹೆಂಡತಿ ಆಣಿ ಮಾಡಿಸ್ಕೊಂಡ್ರಿ ಅಪ್ಪ, ಆಣಿ ಮಾಡಿಸ್ಕೊಂಡು. ನಿನ್ನ ಹೆಂಡತಿ ಭೂಮಿ ತೂಕದ ಹೆಣ್ಣಪ್ಪ, ಭೂಮಿ ತೂಕದ ಹೆಣ್ಣು. ಜೀವನದಲ್ಲಿ ತನಗೆಷ್ಟೇ ತೊಂದರೆ ಆಗಲಿ, ತನ್ನಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು ಅನ್ನೋದೇ ಅವಳ ಮುಖ್ಯ ಉದ್ದೇಶ ಆಗಿದೆ. ಆಯ್ತಾಯ್ತು, ನನಗೆ ಇನ್ನೇನು ಮಾಡಲಿಕ್ಕಾಗುತ್ತೆ? ಯಾವ್ಯಾವ ಸಮಯದಲ್ಲಿ ಏನೇನು ಆಗಬೇಕು ಅಂತ ವಿಧಿಲಿಖಿತ ಇರುತ್ತೋ ಅದರಂತೆ ಎಲ್ಲ ನಡಿಲೇಬೇಕಲ್ಲ. ಯಾಕಂದರೆ ತೊಟ್ಟಿಲುಗಳೆಷ್ಟೋ ಅಷ್ಟೇ ಮಸಣಗಳು ಈ ಧರೆಯೊಳಗೆ. ತೊಟ್ಟಿಲಿಗೆ ಹಬ್ಬ, ಮಸಣಕ್ಕೆ ಬೊಬ್ಬೆ, ಮಪ್ಪು ಮುಸುಕಿದ ಮಧ್ಯ ನಮ್ಮಿ ಜೀವನ. ಅವರವರ ಸರತಿ ಬಂದಾಗ ಸಾಗುತ್ತಾರೆ, ಸಾಗಿ ಮರೆಯಾಗುತ್ತಾರೆ. ಬದುಕಿದವರಿಗೆ ಮಾತ್ರ ಕಂಬನಿಯ ಕೊರಗು ನೀಡುತ್ತಾರೇನೋ ನಿಜ. ಆದರೆ ಇಂಥ ಸಂದರ್ಭದಲ್ಲಿ ನಮ್ಮಿಂದ ಅಗಲಿದವರನ್ನ ಮರೆತು ಬದುಕಬೇಕಾದದ್ದು ನಮ್ಮ ಕರ್ತವ್ಯ ಅಲ್ವೇ? ಏನು ಹೇಳ್ತೀರಪ್ಪ? ಸತ್ತು ನನ್ನ ಹೆಂಡತಿನ ಮರ್ತು ಬಿಡು ಅಂತೀರ? ಅಯ್ಯೋ ಹುಚ್ಚಪ್ಪ, ಸಮಯ ಮುಗಿದ ಮೇಲೆ ಆ ಸೃಷ್ಟಿಕರ್ತ ಕೊಟ್ಟ ಜೀವನೇ ನಮ್ಮ ಜೊತೆಗಿರೋದಿಲ್ಲ ಅಂದಮೇಲೆ ನಶ್ವರ ಕಾಯ ಹೊಂದಿದ ನಾವು ಒಬ್ಬರನ್ನೊಬ್ಬರು ಮೆಚ್ಚಿ ಮದುವೆ ಆದ ನಾವೆಂದಾದರೂ ಜೀವನ ಪೂರ್ತಿ ಜೊತೆಯಾಗಿರ್ಲಿಕ್ಕೆ ಸಾಧ್ಯವಿದೆಯೇನೋ? ನೋಡು, ಇನ್ನು ಮುಂದೆ ನೀನು ಆ ಶೆಟ್ರು ಸಾಲ ತೀರಿಸ್ಲಿಕ್ಕೆ ಹೋಗಬೇಡ. ಅದೇನಿದ್ರು ನಾನು ನೋಡ್ಕೊಳ್ತೀನಿ. ಮೊದಲು ಆ ತಾಯಿ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸೋಣ ಬಾ.